ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದ್ದು ಇದೀಗ ತಾನೇ ಸರ್ಕಾರ ಕರಡು ಪ್ರತಿಯನ್ನ ಹೊರಡಿಸಿದೆ. ಕೆಲವೇ ದಿನಗಳಲ್ಲಿ ಅಧಿಸೂಚನೆಯನ್ನ ಹೊರಬೀಳಲಿದ್ದು ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನು ಅಂತಂದ್ರೆ ಇವತ್ತಿನ ದಿವಸ ಸರ್ಕಾರಿ ಶಿಕ್ಷಕರಾಗಿರ್ತಕ್ಕಂಥವ್ರು ಮತ್ತೆ ಸರಿಸಮಾನವಾಗಿರುವಂತ ಸರ್ಕಾರಿ ಹುದ್ದೆಗಳಿಗೆ ಮರು ಅರ್ಜಿಯನ್ನ ನಿರ್ಬಂಧಿಸುವ ಕುರಿತು ಈ ಒಂದು ಹೋರಾಟವನ್ನ ರೂಪಿಸಿದ್ದೇವೆ. ಹಾಗಾಗಿ ಇವತ್ತಿನ ದಿವಸ ಮುಂಬರ್ತಕ್ಕಂಥ ಅಧಿಸೂಚನೆಯಲ್ಲಿ ಅಧಿಸೂಚನೆಯಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಅಂತಂದ್ರೆ ಸರಿಸಮಾನ ಶಿಕ್ಷಕರು ಮತ್ತೆ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸದಂತ ರೀತಿ ಒಳಗ ತಡೆಯನ್ನು ಹಿಡಿಯುವುದರ ಮುಖಾಂತರ ಲಕ್ಷಾಂತರ ಅರ್ಹ ಶಿಕ್ಷಕ ಅಭ್ಯರ್ಥಿಗಳಿಗೆ ಒಂದು ನ್ಯಾಯವನ್ನು ಒದಗಿಸುವುದರ ಮುಖಾಂತರ ಎಲ್ರಿಗೂ ಕೂಡ ಉದ್ಯೋಗಗಳನ್ನ ನೀಡಬೇಕಾಗಿ ಈ ಒಂದು ಹೋರಾಟದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ. ವಿವಿಧ ಜಿಲ್ಲೆಗಳಲ್ಲಿನೂ ಕೂಡ ಅನೇಕ ಸಾವಿರಾರು ಅರ್ಹ ವಂಚಿತ ಅಭ್ಯರ್ಥಿಗಳಿದ್ದಾರೆ. ಅವರು ಕೂಡ ತಮ್ಮ ಜಿಲ್ಲೆಗಳಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸುವುದರ ಮೂಲಕ ಮುಂಬರ್ತಕ್ಕಂಥ ಶಿಕ್ಷಕರ ಅಧಿಸೂಚನೆಯಲ್ಲಿ ಸರಿಸಮಾನ ಹುದ್ದೆಗಳಿಗೆ ಪ್ರಸ್ತುತ ಶಿಕ್ಷಕರು ಅರ್ಜಿ ಸಲ್ಲಿಸದಂತ ರೀತಿ ಒಳಗ ನಿರ್ಬಂಧವನ್ನ ವಹಿಸಬೇಕು ಅಂತಕ್ಕಂಥ ಒಂದು ವಿಶೇಷ ಕಾಯ್ದೆಯನ್ನು ರೂಪಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ರಿ ಅಂತಕ್ಕಂಥದನ್ನ ಈ ಮಾಧ್ಯಮಗಳ ಮುಖಾಂತರ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಪಂಡಿತ್ ಮಧುಗುಣಿಕಿ, ಉದ್ಯೋಗ ಆಕಾಂಕ್ಷಿ, ಕಲಬುರಗಿ. ಕನ್ನಡ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಗಣಿತ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಈಗಾಗಲೇ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಅರ್ಜಿ ಸಲ್ಲಿಸಲು ನಿಷೇಧಿಸಬೇಕು. ಈಗಾಗಲೇ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಸೂಕ್ತ ಶಿಕ್ಷಕರಿಗೆ ಅವಕಾಶ ಕೊಡಲೇಬೇಕು. ಶಿಕ್ಷಕರಲ್ಲಿ ಸಮಾನತೆ ಬರಲೇಬೇಕು. ಶಿಕ್ಷಕರ ನೇಮಕಾತಿನಲ್ಲಿ ಸಮಾನ